ನೇಪಾಳ ಪ್ರವಾಹದಲ್ಲಿ ಪ್ರವಾಸಿಗರ ಮಾರಣ ಹೋಮವೇ ನಡೆದು ಹೋಗ್ತಾ ಇದೆ. ಜಲಪ್ರಳಯದಲ್ಲಿ ಮೃತರ ಸಂಖ್ಯೆ 469ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಲೇ ಇದೆ ಮೃತರ ಸಂಖ್ಯೆ. ಕೆಸರಿನಡಿ ಶವಗಳ ರಾಶಿ, ಎಲ್ಲೆಲ್ಲೂ ದುರ್ನಾತ, ನಾಪತ್ತೆಯಾದವರ ಶೋಧ, ಇದೆಲ್ಲವೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. 288 ಭಾರತೀಯರು ಸೇರಿ 1500 ಜನ ನಾಪತ್ತೆಯಾಗಿದ್ದಾರೆ. ಕಣ್ಮರೆಯ ಆದವರಲ್ಲಿ ವಿದೇಶಿಗರೇ ಹೆಚ್ಚು ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇದೆ. ನೇಪಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಹೆಲಿಕಾಪ್ಟರ್ ಮುಖಾಂತರವಾಗಿ 1996 ಜನರ ರಕ್ಷಣೆಯಾಗಿದೆ. 1500ಕ್ಕೂ ಹೆಚ್ಚು ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಈಗಾಗಲೇ 469 ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ. ನೇಪಾಳದಲ್ಲಿ ಹಗಲು ರಾತ್ರಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನು ಪ್ರವಾಹದ ಭೀಕರತೆ ಯಾವ ರೀತಿ ಇತ್ತು, ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದೆ ಆ ಭೀಕರ ದೃಶ್ಯಗಳು. ಪ್ರವಾಹಕ್ಕೂ ಮುನ್ನ ಹೇಗಿತ್ತು ಹಿಮ ಸರೋವರ? ಪ್ರವಾಹಕ್ಕೂ ಮುನ್ನ ಆ ಸೌಂದರ್ಯವನ್ನ ನೋಡೋದೇ, ಆ ಕಣ್ಣುಮನ ಸೆಳಿತಾ ಇದ್ದಂತಹ ಆ ಒಂದು ವಾತಾವರಣವನ್ನ, ಪ್ರಕೃತಿಯನ್ನ ಸವಿಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ರು. ಆದ್ರೆ ಇವತ್ತಿದ್ದಂತಹ ಪರಿಸ್ಥಿತಿ ಯಾವ ರೀತಿ ಇದೆ? ಹಿಮದಿಂದ ಆವೃತವಾಗಿದ್ದಂತಹ ಸ್ಥಳ ಇವತ್ತು ಖಾಲಿಯಾಗಿ ಕಂಡು ಬರ್ತಾ ಇದೆ. ಹೈಡ್ರೋ ಪವರ್ ಪ್ಲಾಂಟ್, ಹೋಟೆಲ್ ಸರ್ವನಾಶವಾಗಿದೆ. ಮೈದಾನದಂತೆ ಕಂಡು ಬರ್ತಾ ಇದೆ ಬೃಹತ್ ಕಟ್ಟಡಗಳಿದ್ದಂತಹ ಸ್ಥಳ. ರಸ್ವಾ ಗಡಿಯಲ್ಲಿನ ಸಾವಿನ ಪ್ರವಾಹದ ಸವಾರಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಂಚೆ ಹೇಗಿತ್ತು ಆ ಸರೋವರ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದು ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಇವತ್ತಿನ ಭೀಕರತೆ ಯಾವ ರೀತಿ ಇದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಪ್ರವಾಸಿ ತಾಣ, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮಿಸುವಂತಹ ಸ್ಥಳ. ಆದರೆ ಇವತ್ತು ಎಲ್ಲೆಲ್ಲೂ ಕೂಡ ಮೃತದೇಹಗಳು ಕಂಡು ಬರ್ತಾ ಇದೆ. ಎಲ್ಲೆಲ್ಲೂ ಕೂಡ ಪ್ರವಾಹದ ಅಬ್ಬರ ಇದೆ. ನೇಪಾಳದಲ್ಲಿ 178 ಭಾರತೀಯರು ನಾಪತ್ತೆಯಾಗಿದ್ದಾರೆ. ವಿವಿಧ ರಾಜ್ಯಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿ ಪ್ರದೇಶ ಸಂಪೂರ್ಣ ನಾಶವಾಗಿ ಹೋಗಿದೆ. ರಸ್ತೆ, ಸೇತುವೆ ಕೊಚ್ಚೋಗಿ ಸಂಪರ್ಕವೇ ಕಡಿತಗೊಂಡಿದೆ. ನೇಪಾಳದಲ್ಲಿ ಈಗ ಭಾರತೀಯರ ಸಂಖ್ಯೆ, ನಾಪತ್ತೆಯಾದಂಥವರ ಸಂಖ್ಯೆ ನಾವು ನೋಡ್ತಾ ಹೋಗೋದಾದ್ರೆ 178 ಮಂದಿ ಅಂತ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ. ಇನ್ನು ನೇಪಾಳಕ್ಕೆ ತೆರಳಿದಂತಹ ವಕೀಲ ದಂಪತಿ ಸುರಕ್ಷಿತವಾಗಿದ್ದಾರೆ. ಅಂದ್ರೆ ಶಿವಮೊಗ್ಗದಿಂದ ತೆರಳಿದಂತಹ ದಂಪತಿ, ಹೊಸನಗರ ಮೂಲದ ದಂಪತಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಹೊಸನಗರದ ವಕೀಲ ಕೆಪಿ ಪ್ರಶಾಂತ್ ಅವರ ಕುಟುಂಬ ತೆರಳಿತ್ತು ನೇಪಾಳಕ್ಕೆ. ಒಟ್ಟು 50ಕ್ಕೂ ಹೆಚ್ಚು ಜನರಿಂದ ನೇಪಾಳ ಪ್ರವಾಸವನ್ನ ಕೈಗೊಂಡಿದ್ರು. ಶಿವಮೊಗ್ಗ, ಭದ್ರಾವತಿ, ಹೊಸನಗರದಿಂದ ತೆರಳಿದ್ರು. ಪ್ರವಾಹದಿಂದಾಗಿ ಕಠ್ಮಂಡುವಿನಲ್ಲಿ ನೇಪಾಳ ಸರ್ಕಾರ ಅವರನ್ನ ತಡೆ ಹಿಡಿದಿದೆ. ನೇಪಾಳದ ಪೋಖ್ರಾಗೆ ತೆರಳಿದ್ರು ಶಿವಮೊಗ್ಗದ ಪ್ರವಾಸಿಗರು. ದಕ್ಷಿಣ ನೇಪಾಳ ಪ್ರವಾಸ ಮುಗಿಸಿ ಕಠ್ಮಂಡುಗೆ ಹೋಗಬೇಕಾಗಿತ್ತು. ಸುರಕ್ಷತೆ ದೃಷ್ಟಿಯಿಂದಾಗಿ ಲುಂಬಿನಿ ಪಟ್ಟಣದಲ್ಲಿ ಠಿಕಾಣಿ ಹೂಡಿದ್ದಾರೆ. ನೋಡಿ, ಅವರ ಅದೃಷ್ಟ ಕೈ ಕೊಟ್ಟಿದ್ದಿದ್ರೆ, ಅವರು ಕೂಡ ನೇಪಾಳಕ್ಕೇನಾದರೂ ಆ ಭಾಗಕ್ಕೆ ತೆರಳಿದ್ದಿದ್ರೆ ಇವತ್ತು ಇವ್ರು ಯಾರನ್ನೂ ಕೂಡ ನಾವು ಕಾಣೋಕೆ ಸಿಗ್ತಾ ಇರಲಿಲ್ಲ. ಅವರ ಅದೃಷ್ಟ ಚೆನ್ನಾಗಿತ್ತು. ನಿಜಕ್ಕೂ ಈ ಪ್ರವಾಹ ಅಪ್ಪಳಿಸೋ ಮುಂಚೆಗೆ ಅವರಿಗೆ ಒಂದಷ್ಟು ಸುಳಿವು ಕೂಡ ಸಿಕ್ಕಿತ್ತು. ಹೀಗಾಗಿ ದಕ್ಷಿಣ ನೇಪಾಳದ ಪ್ರವಾಸ ಮುಗಿಸಿ ಕಠ್ಮಂಡುವಿಗೆ ಹೋಗಬೇಕಾಗಿದ್ದಂಥವರನ್ನ ತಡೆ ಹಿಡಿಯಲಾಗಿತ್ತು. ಹಾಗಾಗಿ ಅವರು ಸುರಕ್ಷಿತವಾಗಿ ಲುಂಬಿನಿ ಪಟ್ಟಣದಲ್ಲಿ ಠಿಕಾಣಿ ಹೂಡಿದ್ರು. ಹಾಗಾಗಿ ಇವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇವರು ಶಿವಮೊಗ್ಗ, ಹೊಸನಗರ, ಆ ಭಾಗದಿಂದ ಭದ್ರಾವತಿ ಸೇರಿದಂತೆ ಹಲವು ಕಡೆಗಳಿಂದ ಒಂದು ಟ್ರಿಪ್ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಹೋಗಿದ್ರು. ಆದರೆ ಅವರೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿದ್ದಾರೆ.